ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಕ್ಕಳು ಮೊಬೈಲ್ ಅನ್ನು ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಮಕ್ಕಳು ಏನೇನು ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. 99% ಶೇಕಡದಷ್ಟು ಮಕ್ಕಳು ನಿರಂತರವಾಗಿ ಮೊಬೈಲನ್ನು ಬಳಸ್ತಾರೆ. 8ರಿಂದ 18 ವರ್ಷದ ಮಕ್ಕಳು ಹತ್ರ 87% ಶೇಕಡ ಫೋನನ್ನು ಯೂಸ್ ಮಾಡ್ತಾರೆ. ಹುಡುಗರು 98 to 99% ಆಫ್ ಫೋನನ್ನು ಯೂಸ್ ಮಾಡಿದರೆ, ಹುಡುಗಿಯರು ಮೇಲ್ಗೈ 100ಕ್ಕೆ 100 ಆನ್ಲೈನ್ ಲೈಂಗಿಕ ಶೋಷಣೆಗೆ ಒಳಗಾಗಿದ್ದಾರೆ. ಫೋನ್ ಇಲ್ಲ ಅಂತಂದ್ರೆ ಅವ್ರಿಗೆ ಕೈಕಾಲೇ ಆಡಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಶುಕ್ರವಾರ ವಿಕಾಸಸೌಧದಲ್ಲಿ ಒಂದು ಸಭೆ ನಡೆದಿತ್ತು. ಅಂದರೆ ವಿಕಾಸಸೌಧದಲ್ಲಿ ಎಲ್ಲ ರಾಜಕೀಯ ನಾಯಕರು ಕೂತ್ಕೊಂಡು ಮಾತನಾಡ್ತಾ ಇದ್ದರು. ಆಗ ಅಲ್ಲಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಬಸವರಾಜ ಹೊರಟ್ಟಿ ಅವರು ಒಂದು ವರದಿಯನ್ನು ಪಡಿಸಿದರು. ಅದೇನು ವರದಿ ಅಂತಂದರೆ ಒಂದು ಸಂಶೋಧನೆ, ಒಂದು ರಿಸರ್ಚ್ ಅಪ್ಪ. ಏನು ಅಂತಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಕ್ಕಳು ಮೊಬೈಲನ್ನು ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಮೊಬೈಲಿಂದ ಆಗ್ತಾ ಇರುವಂತಹ ಡಿಸ್ಅಡ್ವಾಂಟೇಜ್ ಏನು, ಅದನ್ನು ತಡೆಗಟ್ಟೋದು ಹೇಗೆ, ಆಮೇಲೆ ಮೊಬೈಲಿಂದ ಒಂದಿಷ್ಟು ಬೆದರಿಕೆಗಳು ಮಕ್ಕಳಿಗೆ ಎಸ್ಪೆಷಲಿ ಟಾರ್ಗೆಟೆಡ್ ಆಗಿ ಮಕ್ಕಳಿಗೆ ಬರ್ತಾ ಇದೆ. ಅದು ಯಾಕೆ ಬರ್ತಾ ಇದೆ, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಮಕ್ಕಳು ಏನೇನು ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಅದರಲ್ಲಿ ಹುಡುಗರೆಷ್ಟು ಹುಡುಗಿಯರೆಷ್ಟು, ಹೀಗೆ ಒಂದು ರಿಸರ್ಚನ್ನು ಬಸವರಾಜ ಹೊರಟ್ಟಿ ಅವರು ಮಾಡಿಸಿದರು. ಹೌದು, ಮಕ್ಕಳ ಕಲ್ಯಾಣದ ಆಯೋಗ ಮತ್ತು ಚೈಲ್ಡ್ ಫಂಡ್ ಆಫ್ ಇಂಡಿಯಾ ಅನ್ನುವಂತಹ ಸಂಸ್ಥೆಗಳ ಅಡಿಯಲ್ಲಿ ಈ ರಿಸರ್ಚ್ ಅನ್ನುವಂಥದ್ದು ನಡೀತು. ಈ ರಿಸರ್ಚ್ ನಡೆದಾಗ ಬಹಳ ಶಾಕಿಂಗ್ ವರದಿ ಬಂದದ್ದು ಏನು ಅಂತಂದರೆ, ನಮ್ಮ ರಾಜ್ಯದ 5 ಪ್ರಮುಖ ಜಿಲ್ಲೆಗಳಲ್ಲಿ ಮೆಜಾರಿಟಿ ಸರ್ವೆ ನಡೆದಿದೆ. ಅಂದರೆ ಸುತ್ತಮುತ್ತ ಆ ಕಡೆ ಈ ಕಡೆ ಕವರ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಬಟ್ 5 ಪ್ರಮುಖ ಜಿಲ್ಲೆಗಳಲ್ಲಿ ಈ ಸರ್ವೆ ನಡೆದಿದೆ. ಸರ್ವೆಯಲ್ಲಿ 99% ಶೇಕಡದಷ್ಟು ಮಕ್ಕಳು ನಿರಂತರವಾಗಿ ಮೊಬೈಲನ್ನು ಬಳಸ್ತಾರೆ. ಮೆಜಾರಿಟಿ ಟೈಮ್ ಅಂತ ಏನು ಹೇಳ್ತೀವಲ್ಲ, ಆ ಮೆಜಾರಿಟಿ ಟೈಮನ್ನು, ದಿನದ ಮೆಜಾರಿಟಿ ಟೈಮನ್ನು ಮೊಬೈಲಲ್ಲಿ ಆ ಮಕ್ಕಳು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಅದನ್ನು ಅವರು ತಮ್ಮ ದಿನವನ್ನು ಮುಗಿಸ್ತಾ ಇದ್ದಾರೆ, ದಿನವನ್ನು ಕಳೀತಾ ಇದ್ದಾರೆ. ಒಂದಲ್ಲ ಎರಡಲ್ಲ 99%. ಪಾಪ ಅದು ಇನ್ನೂ 1% ಮಕ್ಕಳು, ಅದು ಯಾರೋ ಏನೋ, ಏನು ಬಡವರೋ ಅಥವಾ ಮೊಬೈಲ್ ಇದ್ದರೂ ಯೂಸ್ ಮಾಡ್ತಾ ಇಲ್ವೋ, ಏನು ಮೊಬೈಲೇ ಇಲ್ವೋ ಗೊತ್ತಿಲ್ಲ. ಬಟ್ ಆ ವರದಿ ಹೆಂಗಿದೆ ಅನ್ನೋದನ್ನು ಒಂದು ಸ್ವಲ್ಪ ನೋಡಿಕೊಂಡು ಬರೋಣ. 5 ಸಂಸ್ಥೆಗಳು ಅಂತ ಹೇಳಿದೆ. 5 ಸಂಸ್ಥೆಗಳ ಪೈಕಿ ಒಂದು ಬೆಂಗಳೂರು, ಬೆಳಗಾವಿ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ರಾಯಚೂರು ಸುತ್ತಮುತ್ತ ಸೇರಿದಂತೆ ಒಂದಿಷ್ಟು ಊರುಗಳಲ್ಲಿ ಈ ಸರ್ವೆ ನಡೆದಿದೆ. 8ರಿಂದ 18 ವರ್ಷದ ಮಕ್ಕಳು ಹತ್ರ 87% ಶೇಕಡ ಫೋನನ್ನು ಯೂಸ್ ಮಾಡ್ತಾರೆ. 8ರಿಂದ 18 ವರ್ಷದ ವಯಸ್ಸಿನ ಮಕ್ಕಳು ಹತ್ರ ನಿರಂತರವಾಗಿ, ಅವರ ಸಂಖ್ಯೆ ಎಷ್ಟು ಅಂತಂದರೆ 900 ಜನ ನಿರಂತರವಾಗಿ 87% ಆಫ್ ಪೀಪಲ್ ಪರ್ಸೆಂಟೇಜ್ ಆಫ್ ಮೆಜಾರಿಟಿ ಟೈಮನ್ನು ಫೋನಲ್ಲೇ ಕಳೀತಕ್ಕಂಥವರಾಗ್ತಾರೆ. ಇನ್ನು 8ರಿಂದ 11 ವರ್ಷದ ಮಕ್ಕಳು, ಪುಟ್ ಮಕ್ಕಳು, ಅವರದ್ದು ಅದೇ ಹಣೆ ಬರ. ಅವರು 87% ಆಫ್ ಟೈಮನ್ನು ಫೋನಲ್ಲಿ ಸ್ಪೆಂಡ್ ಮಾಡ್ತಾರೆ. ಇನ್ನು 15ರಿಂದ 18 ವರ್ಷದ ಮಕ್ಕಳು, ಹುಚ್ಚುಕೋಡಿ ಮನಸ್ಸು, 16 ವಯಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಟೀನೇಜರ್ಸ್ 15ಇಂದ ಹಿಡಿದು 18 ತನಕ ಇರುವಂತಹ ವಯಸ್ಸಿನ ಮಕ್ಕಳು ಬಳಸುವಂತಹ ಟೈಮಿಂಗ್ ಹೆಂಗೆ ಗೊತ್ತಾ ನಿಮಗೆ? 99%. ಅದರಲ್ಲಿ ಹುಡುಗರು 98 to 99% ಆಫ್ ಫೋನನ್ನು ಯೂಸ್ ಮಾಡಿದರೆ, ಹುಡುಗಿಯರು ಮೇಲ್ಗೈ 100ಕ್ಕೆ 100 100 ಔಟ್ ಆಫ್ 100. ಅಂದರೆ ಶೇಕಡ 100% ಆಫ್ ಗರ್ಲ್ಸ್ ಆರ್ ಯೂಸಿಂಗ್ ಅ ಮೊಬೈಲ್. ಯಾರೋ ಈ 15ರಿಂದ 18 ವರ್ಷದ ವಯಸ್ಸಿನ ಯುವಕರು ಮತ್ತು ಯುವತಿಯರು. ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಆ ಲೈಂಗಿಕ ದೌರ್ಜನ್ಯಗಳಿಗೆ ಮಕ್ಕಳು ಗುರಿ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈ ಸರ್ವೆಯಲ್ಲಿ ಗೊತ್ತಾಯಿತು. ಪೋಷಕರ ಅಭಿಪ್ರಾಯವನ್ನು ಈ ಸರ್ವೆಯಲ್ಲಿ ಪಡೆಯಲಾಗಿದೆ. ಅದರ ಜೊತೆಗೆ 903 ಮಕ್ಕಳ ಪೋಷಕರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಶೇಕಡ 42% ಪೋಷಕರು ತಮ್ಮ ಮಕ್ಕಳು ಆನ್ಲೈನ್ ಲೈಂಗಿಕ ಶೋಷಣೆಗೆ ಒಳಗಾಗಿದ್ದಾರೆ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಆನ್ಲೈನ್ ಲೈಂಗಿಕ ಶೋಷಣೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದನ್ನು ಪಾಲಕರು ಹೇಳ್ಕೊಂಡಿದ್ದಾರೆ. 42%, 42% ಆಫ್ ಪೇರೆಂಟ್ಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ದಟ್. ಹೌದು, ಆನ್ಲೈನಲ್ಲಿ ಏನೋ ಅಪಭ್ರಂಶಗಳಾಗ್ತಾ ಇದೆ, ನನ್ನ ಮಕ್ಕಳು ಗೇಮಿಂಗಿಂದನೋ ಅಥವಾ ಅಪ್ಲಿಕೇಶನ್ಸ್ಗಳಿಂದನೋ ಮತ್ತೊಂದರಿಂದನೋ ಎಫೆಕ್ಟ್ ಆಗಿದ್ದಾರೆ,
ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅವರು ಓದಿನ ಕಡೆಗಾಯಿತು ಅಥವಾ ಬೇರೆ ಯಾವುದರ ಕಡೆಗಾಯಿತು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ದೇ ಆರ್ ವೆರಿ ಡಿಸ್ಟರ್ಬ್ಡ್. ಫೋನ್ ಇಲ್ಲ ಅಂತಂದರೆ ಅವ್ರಿಗೆ ಕೈಕಾಲೇ ಆಡಲ್ಲ. ಸೊ ಇದೆಲ್ಲ ಲೈಂಗಿಕ ದೌರ್ಜನ್ಯವೇ, ಆನ್ಲೈನ್ ಲೈಂಗಿಕ ದೌರ್ಜನ್ಯ ಇದೆಲ್ಲ. ನಮಗೆಲ್ಲ ಗೊತ್ತಿರ್ಬೋದು, ಈ ಪಬ್ಜಿ ಅನ್ನುವಂತಹ ಒಂದು ಗೇಮ್ ಬಂದಿತ್ತು, ಆನ್ಲೈನ್ ಗೇಮ್. ಅದನ್ನು ಆಡ್ತಾ 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 ಮಕ್ಕಳು ಎಷ್ಟು ಎಫೆಕ್ಟೆಡ್ ಆಗಿದ್ದರು ಅಂತಂದರೆ, ಗೋಡೆ ಮೇಲೆ ಯಾವುದಾದ್ರೂ ಒಂದು ಶ್ಯಾಡೋ ಪಾಸ್ ಆದ್ರೂ ಹಿಂಗೆ ಗನ್ ಹಿಡ್ಕೊಂಡು ನಿಂತಿರ್ತಾರೆ. ಅಂದರೆ ಆ ಪೋಸ್ ಹಿಂಗೆ ಶೂಟ್ ಮಾಡೋ ಪೋಸ್ ಥರ. ಅಂದರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ರು. ಎಷ್ಟೋ ಜನ ಆ ಆಟ ಆಡೋಕ್ಕಾಗಿಲ್ಲ, ಆ ಗೇಮಲ್ಲಿ ಗೆಲ್ಲಿಲ್ಲ ಅಂತ ಹೇಳಿ ಸಾವನ್ನಪ್ಪಿದ್ದನ್ನು ನಾವು ನೋಡಿದ್ದೀವಿ. ಇದೆಲ್ಲ ದುರಂತ ಅಲ್ವಾ? ಇದೆಲ್ಲ ಅಪಭ್ರಂಶಗಳಲ್ವಾ? ಸೊ ಇಷ್ಟು ಮಟ್ಟಿನ ಎಫೆಕ್ಟು ಕೂಡ ಈ ಆನ್ಲೈನಿನ ಮತ್ತು ಮೊಬೈಲ್ ಬಳಕೆಯ ಮತ್ತು ಗೇಮಿಂಗ್ ಆ್ಯಪ್ಗಳಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ಸರ್ವೆಯಿಂದ ಗೊತ್ತಾಗಿದೆ. ಇನ್ನು ಅದೆಲ್ಲದರ ಜೊತೆಗೆ ಈ ಸರ್ವೆ ಮೂಲಕ ಗೊತ್ತಾದ ನಂತರ, ಅಂದರೆ ಇಷ್ಟೆಲ್ಲ ಮಕ್ಕಳಿಗೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾದ ನಂತರ ಒಂದಿಷ್ಟು ಜನ ಪಾಲಕರು ಏನು ಮಾಡಿದ್ದಾರೆ ಅಂತಂದರೆ, ತುಂಬ ಸ್ಟ್ರಿಕ್ಟಾಗಿ, ತುಂಬ ಕಟ್ಟುನಿಟ್ಟಾಗಿ ತಮ್ಮ ಮಕ್ಕಳ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ಬ್ಲಾಕ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಈ ಸರ್ವೆಯಲ್ಲಿ ಗೊತ್ತಾಗಿದೆ. ಅಟ್ ದ ಸೇಮ್ ಟೈಮ್, ಅದೇ ಟೈಮಲ್ಲಿ ಯಾರ್ಯಾರು ಏನೇನು ಆ್ಯಪ್ಗಳನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಈ ಸರ್ವೆ ತಿಳಿಸ್ಕೊಟ್ಟಿದೆ. 12ರಿಂದ 14 ವರ್ಷದ ವಯಸ್ಸಿನ ಮಕ್ಕಳು ಮೆಜಾರಿಟಿ ನೋಡುವಂಥದ್ದು ಏನು ಫೋನಲ್ಲಿ ಅಂತಂದರೆ ಯೂಟ್ಯೂಬ್. ಅದಾದಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಅಂದರೆ 97%. ಅಂದರೆ 12 ವರ್ಷದಿಂದ 14 ವರ್ಷದ ಮಕ್ಕಳ ಸಂಖ್ಯೆಯೊಳಗಡೆ 97% ಜನ ಮಕ್ಕಳು ನೋಡೋದೇ ಯೂಟ್ಯೂಬ್. ಇನ್ನು ಉಳಿದಂತಹ 92% ಮಕ್ಕಳು 15ರಿಂದ 18 ವರ್ಷದ ಒಳಗಿನ 92% ಆಫ್ ಮಕ್ಕಳು ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸ್ನ್ಯಾಪ್ಚಾಟಲ್ಲಿ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಏನಿದೆ ಆ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲೂ ತುಂಬಿ ತುಳುಕಾಡ್ತಾ ಇದ್ದಾರೆ. ಇನ್ನು 25% ಆಫ್ ಮಕ್ಕಳು ಒಂದು ದಿನದಲ್ಲಿ 1 ಗಂಟೆಗೂ ಹೆಚ್ಚಿನ ಸಮಯವನ್ನು ಮೊಬೈಲ್ ಬಳಸ್ತಾ ಇದ್ದಾರೆ. ಅಂದರೆ 25%, ಈ 15 to 18 ಏಜಿನ ಮಕ್ಕಳೊಳಗಡೆ 25%, ಓನ್ಲಿ 25% ಆಫ್ ಚಿಲ್ಡ್ರನ್ ಆರ್ ಯೂಸಿಂಗ್ ಅ ಫೋನ್ ದಿನದಲ್ಲಿ 1 ಗಂಟೆ ಬಳಸ್ತಾರಂತೆ. ಇನ್ನು ಬಾಕಿ 23 ಗಂಟೆ ಏನು ಮಾಡ್ತಾರೆ ಗೊತ್ತಿಲ್ಲ, 1 ಗಂಟೆ ಫೋನನ್ನು ಬಳಸ್ತಾರೆ ಅಂತ ಸರ್ವೆ ಹೇಳಿದೆ. ಹೀಗೆ ಪ್ರೊಬಾಬಿಲಿಟಿ ಇದೆ ಇದರಲ್ಲಿ. ಈ ಪ್ರೊಬಾಬಿಲಿಟಿ ಅಂದರೆ ಫುಲ್ ಫೋನಲ್ಲಿ ಇರೋರೆಷ್ಟು ಒಂದು ದಿನದಲ್ಲಿ, ಅಥವಾ ಒಂದು ದಿನದಲ್ಲಿ ಮೆಜಾರಿಟಿ ಟೈಮು ಕೊಡೋರೆಷ್ಟು, ರಿಯಲ್ ಟೈಮ್ ಕೊಡೋರೆಷ್ಟು ಫೋನಿಗೆ, ಇನ್ನು ಒಂದು ದಿನದಲ್ಲಿ 1 ಗಂಟೆ ಫೋನ್ ಯೂಸ್ ಮಾಡೋರೆಷ್ಟು, ಇನ್ನು ಒಂದು ದಿನದಲ್ಲಿ ಫೋನೇ ಯೂಸ್ ಮಾಡದೇ ಇರೋಷ್ಟು, ಹೀಗೆ ಅನೇಕ ಪ್ರೊಬಾಬಿಲಿಟಿಗಳನ್ನು ಬಳಸಿ ಮಕ್ಕಳ ಹಣೆ ಬರವನ್ನು ಹೇಳಲಾಗಿದೆ. ಇನ್ನು ಮಕ್ಕಳಿಂದ ಅಪರಿಚಿತರ ಜೊತೆಗೆ ಸ್ನೇಹ ಕೂಡ ಇದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇದೆ. ಮಕ್ಕಳು ಆ ದೌರ್ಜನ್ಯಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ್ಯಸ್ ಇಟ್ ಈಸ್ ಸೇಮ್ ಯಾವ ಏಜ್ ಗ್ರೂಪ್ ಅಂದರೆ 15 to 18 ಏಜ್ ಗ್ರೂಪ್ನವರೇ ತಮಗೆ ಸಂಬಂಧ ಇಲ್ಲದೇ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ? ಆನ್ಲೈನಲ್ಲಿ, ಮೊಬೈಲ್ಗಳಲ್ಲಿ, ಈ ಅಪ್ಲಿಕೇಶನ್ಸ್ಗಳಲ್ಲಿ. ಸೊ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಮಕ್ಕಳ ಮೇಲೆ ಬಹಳ ದೊಡ್ಡ ಎಫೆಕ್ಟ್ ಬೀರುತ್ತೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಇನ್ನು ಅಧಿವೇಶನದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸೂಕ್ತವಾದಂತಹ ಚರ್ಚೆ ಆಗಬೇಕಿದೆ. ಮುಂದೆ ನಾನು ಎಲ್ಲರಿಗೂ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಬಸವರಾಜ ಹೊರಟ್ಟಿಯವರು ಮೊನ್ನೆ ಹೇಳಿದರು. ತಪ್ಪು ಯಾರ್ದು ಹಾಗಾದರೆ? ಮಕ್ಕಳ ತಪ್ಪ? ಅಥವಾ ಇವತ್ತು ಮಕ್ಕಳು ಊಟ ಮಾಡಲಿಲ್ಲ ಅಂತ ಹೇಳಿ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ನಾವು ರೈಮ್ಸ್ ತೋರಿಸಿ, ಕಾರ್ಟೂನ್ ತೋರಿಸಿ ಮಕ್ಕಳಿಗೆ ಊಟ ಮಾಡಿಸ್ತೀವಿ. ಮಕ್ಕಳು ಊಟ ಮಾಡಿದರೆ ಸಾಕು ಅನ್ನೋದು ನಮ್ಮ ಆಲೋಚನೆ ಇರುತ್ತೆ. ಮಕ್ಕಳ ಕೈಯಲ್ಲಿ ಫೋನ್ ಕೊಡಬೇಕು ಅನ್ನುವಂಥ ಆಲೋಚನೆ ಇರಲ್ಲ. ಆದರೆ ಮಗುವಿಗೆ ಏನು ಬೇಕಾಗಿರುತ್ತೆ? ಊಟಕ್ಕಿಂತ ಜಾಸ್ತಿ ಆ ಫೋನೇ ಬೇಕಾಗಿರುತ್ತೆ. ಸೊ ಆ ಅಡಿಕ್ಷನ್ ಅಲ್ಲಿಂದನೇ ಬರುತ್ತೆ. ನಮ್ಗಳು ಯಾರಿಗೂ ನಮ್ಮ ತಾಯಂದರು ನಾವು ಚಿಕ್ಕವರಿದ್ದಾಗ ಫೋನ್ ತೋರಿಸಿ ಊಟ ಮಾಡಿಸಿಲ್ಲ. ಆದರೆ ಇವತ್ತು ಹೆಂಗಾಗಿದೆ ಅಂತಂದರೆ, ಫೋನಲ್ಲಿ, ಟ್ಯಾಬಲ್ಲಿ, ಮನೆಯ ದೊಡ್ಡ ಟಿ ವಿಗಳಲ್ಲಿ ನೀವು ಕಾರ್ಟೂನ್ ಹಾಕಿದ್ರೇ ಮಕ್ಕಳು ಊಟ ಮಾಡುತ್ತೆ. ನೀವು ಟಿ ವಿಯಲ್ಲಿ, ಫೋನಲ್ಲಿ ಏನೋ ತೋರಿಸಿದ್ರೇ ಮಕ್ಕಳು ಊಟ ಮಾಡೋದು. ಫೋನ್ ಕೈ ಕೊಟ್ಟರೆ ಮಕ್ಕಳು ಊಟ ಮಾಡೋದು. ಸೊ ನಾವೇ ಆ ಫೋನನ್ನು ಮಕ್ಕಳ ಕೈಯಲ್ಲಿ ಇಟ್ಟಾಗ ಮಕ್ಕಳು ಯೂಸ್ ಮಾಡಿದ್ರೆ ಏನು ಮಾಡ್ತಾರೆ? ಸೊ ನಮ್ಮ ಪೇರೆಂಟಿಂಗು ಕೂಡ ಆ್ಯಸ್ ಯೂಶ್ವಲ್ ಚೇಂಜ್ ಆಗಬೇಕು. ಆಗ ಮಾತ್ರ ಮಕ್ಕಳು ಸರಿ ಹಾದಿಯನ್ನು ಹಿಡಿಯೋದಕ್ಕೆ ಸಾಧ್ಯ. ಸೊ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.